ಕೆಪಿಎಸ್ಸಿ ಮಹಾ ಷಡ್ಯಂತ್ರದ ಸ್ಟೋರಿ ಇದು. ಕೆಪಿಎಸ್ಸಿ ವೈದ್ಯಾಧಿಕಾರಿಗಳ ನೇಮಕ ಅಕ್ರಮದ ಕುರಿತಾಗಿ ಮತ್ತೊಂದು ಬಿಗ್ ನ್ಯೂಸ್. 400 ವೈದ್ಯಾಧಿಕಾರಿಗಳ ನೇಮಕ ಅಕ್ರಮವನ್ನ ಮುಚ್ಚಿಡಬೇಕು ಅಂತಲೇ ಮಹಾ ಷಡ್ಯಂತ್ರ ನಡೀತು. ಆ ಷಡ್ಯಂತ್ರ ಈಗ ಬಯಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಕೆಪಿಎಸ್ಸಿ ಕರ್ಮಕಾಂಡದ ಎಕ್ಸ್ಕ್ಲೂಸಿವ್ ಸುದ್ದಿ. 400 ವೈದ್ಯಾಧಿಕಾರಿಗಳ ನೇಮಕ ಅಕ್ರಮ ನಡೆದಿದ್ದೆ ಕೆಪಿಎಸ್ಸಿ ಹೆಡ್ ಆಫೀಸ್ನಲ್ಲಿ. ಪ್ರಶ್ನೆ ಪತ್ರಿಕೆ, OMR ಶೀಟ್ ಇಡುವ ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ಡಿಲೀಟ್, ನೇಮಕಾತಿ ಅಕ್ರಮದಲ್ಲಿ ಭಾಗಿಯಾದವರಿಂದಲೇ ಸಿಸಿಟಿವಿ ದೃಶ್ಯ ಡಿಲೀಟ್ ಆಗಿದೆ ಅನ್ನುವಂತಹ ಶಂಕೆ ವ್ಯಕ್ತವಾಗಿದೆ. ಪಶು ವೈದ್ಯಾಧಿಕಾರಿಗಳ ನೇಮಕಕ್ಕೆ ತಲಾ 80 ಲಕ್ಷ ಲಂಚ ಪಡೆದಂತಹ ಆರೋಪ ಇರೋದು. ಪ್ರಶ್ನೆ ಪತ್ರಿಕೆ ಲೀಕ್, OMR ತಿರುಚಿದ್ದು ಬಯಲಾಗದಂತೆ ಸಿಸಿಟಿವಿ ದೃಶ್ಯವನ್ನ ಡಿಲೀಟ್ ಮಾಡಲಾಗಿದೆ ಅನ್ನೋ ಅನುಮಾನ ಇದೆ. ನೇಮಕಾತಿ ಪರೀಕ್ಷೆ ಮುಗಿದ ನಂತರವೂ ಸಿಸಿಟಿವಿ ದೃಶ್ಯವನ್ನ ಸಂಗ್ರಹಿಸಿ ಇಡಬೇಕು. 400 ವೈದ್ಯಾಧಿಕಾರಿಗಳ ನೇಮಕ ಅಕ್ರಮ ನಡೆದದ್ದು ಎಲ್ಲಿ ಅಂತಂದ್ರೆ ದುರಂತ ನೋಡಿ, ಹೆಡ್ ಆಫೀಸ್ನಲ್ಲೇ, ಕೆಪಿಎಸ್ಸಿಯ ಹೆಡ್ ಆಫೀಸ್ನಲ್ಲೇ ನಡೆದಿದ್ದು ಅನ್ನೋದು ಸದ್ಯಕ್ಕೆ ಬಯಲಾಗ್ತಾ ಇರುವಂತಹ ವಿಚಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಈ ಕುರಿತಾದಂತಹ ಎಕ್ಸ್ಕ್ಲೂಸಿವ್ ಸುದ್ದಿ ಇದು. 400 ವೈದ್ಯಾಧಿಕಾರಿಗಳ ನೇಮಕ ಅಕ್ರಮವನ್ನ ಮಾಡಿದ್ದಲ್ಲದೆ ಅದನ್ನ ಮುಚ್ಚಿಡಬೇಕು ಅಂತ ಮಹಾ ಷಡ್ಯಂತ್ರವನ್ನೇ ಮಾಡಲಾಗಿದೆ. ಅದಕ್ಕಾಗಿ ಸಿಸಿಟಿವಿ ದೃಶ್ಯವನ್ನ ಡಿಲೀಟ್ ಮಾಡಲಾಗಿದೆ. ಯಾರು ಈ ನೇಮಕಾತಿ ಅಕ್ರಮದಲ್ಲಿ ಭಾಗಿಯಾದರೂ ಅಂಥವರಿಂದಲೇ ಸಿಸಿಟಿವಿ ಫುಟೇಜ್ ಡಿಲೀಟ್ ಆಗಿರೋದು ಅನ್ನೋ ಅನುಮಾನ ಇದೆ. ಕೆಪಿಎಸ್ಸಿಯಲ್ಲಿ ಅಕ್ರಮವನ್ನ ಮುಚ್ಚಿಡಲು ಸಿಸಿಟಿವಿ ದೃಶ್ಯಕ್ಕೆ ವಂಚಕರು ಕನ್ನ ಹಾಕಿದ್ದಾರೆ. ಕಳೆದ 6 ತಿಂಗಳ ಸಿಸಿಟಿವಿ ಡೇಟಾ ಡಿಲೀಟ್ ಮಾಡಿದ್ದಾರಂತೆ ಭ್ರಷ್ಟ ಅಧಿಕಾರಿಗಳು. ಪರೀಕ್ಷೆ ಮುಗಿದ 1 ವರ್ಷ ಸಿಸಿಟಿವಿ ದೃಶ್ಯ ಸಂಗ್ರಹಿಸುವಂತಹ ನಿಯಮ ಏನಿದೆ ಅದು ಗಾಳಿಗೆ ತೂರಲಾಗಿದೆ. ಅಕ್ರಮದ ಆರೋಪ ಕೇಳಿ ಬರದಿದ್ರೆ ಮಾತ್ರ ಡಿಲೀಟ್ ಮಾಡುವ ಅವಕಾಶ ಇದೆ. 400 ಪಶು ವೈದ್ಯಾಧಿಕಾರಿಗಳ ನೇಮಕಕ್ಕೆ ಜನವರಿ 8ರಂದು ಪರೀಕ್ಷೆ ನಡೆದಿತ್ತು. ಅಕ್ರಮ ಬಯಲಾಗಬಾರದು ಅಂತ ಸಿಸಿಟಿವಿ ದೃಶ್ಯವನ್ನ ಡಿಲೀಟ್ ಮಾಡಲಾಗಿದೆ. ಯಾರು ಈ ಅಕ್ರಮದಲ್ಲಿ ಭಾಗಿಯಾದರು ಅಂಥವರೇ ಸಿಸಿಟಿವಿ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದಾರೆ ಅನ್ನೋ ಅನುಮಾನ ಸದ್ಯ ವ್ಯಕ್ತವಾಗ್ತಾ ಇದೆ. ವೈದ್ಯಾಧಿಕಾರಿಗಳ ನೇಮಕ ಅಕ್ರಮವನ್ನ ಮುಚ್ಚಿಡಬೇಕು ಅಂತ ಭ್ರಷ್ಟರು ಮಾಡಿದಂತಹ ಷಡ್ಯಂತ್ರ ಇದು. ಪ್ರಶ್ನೆ ಪತ್ರಿಕೆ, OMR ಶೀಟ್ ಇಡುವಂತಹ ಸ್ಟ್ರಾಂಗ್ ರೂಮ್ನ ಸಿಸಿಟಿವಿ ಏನಿದೆ ಆ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದಾರೆ. ಈ ಪಶು ವೈದ್ಯಾಧಿಕಾರಿಗಳ ನೇಮಕ ಆಗಬೇಕು ಅಂತಂದ್ರೆ ತಲಾ ಒಬ್ಬರೊಬ್ಬರಿಂದಲೂ ಕೂಡ 80 ಲಕ್ಷ ಲಂಚ ಪಡೆದಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆ ನಿಟ್ಟಿನಲ್ಲಿ ತನಿಖೆ ಕೂಡ ನಡೀತಾ ಇದೆ. ಪ್ರಶ್ನೆ ಪತ್ರಿಕೆಯಲ್ಲಿ OMR ತಿರುಚಿದ್ದು ಬಯಲಾಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಮಾಡಿದಂತಹ ಷಡ್ಯಂತ್ರ ಅಂತಂದ್ರೆ ಅದು ಸಿಸಿಟಿವಿ ಫುಟೇಜ್ ಅನ್ನ ಸಂಗ್ರಹಿಸಿ ಅದನ್ನ ಡಿಲೀಟ್ ಮಾಡಿದೆ. ನೇಮಕಾತಿ ಪರೀಕ್ಷೆ ಮುಗಿದ ನಂತರವೂ ಸಿಸಿಟಿವಿ ದೃಶ್ಯವನ್ನ ಸಂಗ್ರಹಿಸಿಡಬೇಕು ನಿಯಮದ ಪ್ರಕಾರವಾಗಿ. ಆದ್ರೆ ಇಲ್ಲೇನ್ ಮಾಡಿದ್ದಾರೆ ಭ್ರಷ್ಟ ಅಧಿಕಾರಿಗಳು, ಎಲ್ಲ ನಿಯಮವನ್ನ ಗಾಳಿಗೆ ತೂರಿದ್ದಾರೆ. ಕೆಪಿಎಸ್ಸಿ ನೇಮಕ ಪರೀಕ್ಷೆ OMR ಶೀಟ್ಗಳ ಸ್ಕ್ಯಾನ್ ಮಾಡಿದಂತಹ ಹಾರ್ಡ್ ಡಿಸ್ಕ್ ನಾಪತ್ತೆಯಾಗಿದೆ. ಪಶು ವೈದ್ಯಾಧಿಕಾರಿಗಳ ಪರೀಕ್ಷೆಯ OMR ಶೀಟ್ ಸ್ಕ್ಯಾನ್ ಮಾಡಿದ್ದಂತಹ ಹಾರ್ಡ್ ಡಿಸ್ಕ್ ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲೇ ನೇಮಕಾತಿ ಅಕ್ರಮ ನಡೆದಿರೋದು ಸದ್ಯ ತನಿಖೆಯಿಂದ ಬಯಲಾಗಿದೆ. ಕೆಪಿಎಸ್ಸಿ ಅಕ್ರಮದ ಕುರಿತಾಗಿ ಒಂದೊಂದೇ ಮಾಹಿತಿಗಳು ಹೊರಬೀಳ್ತಾ ಇದೆ. ಅದರಲ್ಲಿ ಸದ್ಯ ಗೊತ್ತಾಗ್ತಾ ಇರೋದು ಈ ಅಕ್ರಮ ನಡೆದದ್ದು ಎಲ್ಲಿ ಅಂತಂದ್ರೆ ಅದು ಕೆಪಿಎಸ್ಸಿ ಹೆಡ್ ಆಫೀಸ್ನಲ್ಲೇ. ಕೆಪಿಎಸ್ಸಿ ಹೆಡ್ ಆಫೀಸ್ನಲ್ಲೇ ಅಕ್ರಮ ಆಗಿದೆ. ಪ್ರಶ್ನೆ ಪತ್ರಿಕೆ, OMR ಶೀಟ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಕ್ರಮಗಳು ನಡೀತು ಅದಕ್ಕೆ ಸಂಬಂಧಪಟ್ಟ ಸಿಸಿಟಿವಿ ಫುಟೇಜ್ ಅನ್ನ
ಡಿಲೀಟ್ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ನೇಮಕಾತಿ ಪರೀಕ್ಷೆ ಮುಗಿದ ನಂತರವೂ ಸಿಸಿಟಿವಿ ದೃಶ್ಯವನ್ನು ಸಂಗ್ರಹಿಸಿಡಬೇಕು. ಪಶುವೈದ್ಯಾಧಿಕಾರಿಗಳ ನೇಮಕ ಆಗಬೇಕು ಅಂತಂದ್ರೆ ತಲಾ 80 ಲಕ್ಷ ರೂಪಾಯಿ ಲಂಚ ಪಡೆದಿದ್ದಾರೆ ಅಂತ ಆರೋಪ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು, ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಮಾಹಿತಿಯಲ್ಲಿ ಟೆಕ್ನಿಕಲ್ ವಿಚಾರವೂ ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಕಚೇರಿಯಲ್ಲಿದ್ದಂತಹ ಸಿಸಿಟಿವಿ ಫುಟೇಜ್ ಅನ್ನ ಸಂಗ್ರಹ ಮಾಡೋದಿಕ್ಕೆ ಮುಂದಾದಂತಹ ಸಂದರ್ಭದಲ್ಲಿ ಅದೆಲ್ಲವೂ ಕೂಡ ಡಿಲೀಟ್ ಆಗಿದೆ. ಪರೀಕ್ಷೆ ಮುಗಿದ 1 ವರ್ಷ ಸಿಸಿಟಿವಿ ದೃಶ್ಯ ಸಂಗ್ರಹಿಸುವಂತಹ ನಿಯಮ ಏನಿದೆ ಅದು ಗಾಳಿಗೆ ತೂರಲಾಗಿದೆ. ಒಂದು ವೇಳೆ ಇಲ್ಲಿ ಅಕ್ರಮ ಆಗ್ತಾ ಇದೆ ಅನ್ನೋದೇನಾದ್ರೂ ಡೌಟ್ ಬಂದರೆ ಅಂತಹ ಸಂದರ್ಭದಲ್ಲಿ ಇದನ್ನ ಡಿಲೀಟ್ ಮಾಡಿಬಿಡಬೇಕು ಅನ್ನೋದು ಮೊದಲೇ ಪ್ಲಾನ್ ಆಗಿತ್ತು ಅಂತ ಅನ್ಸುತ್ತೆ. ಆ ರೀತಿನೇ ಭ್ರಷ್ಟ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಮಹಾ ಷಡ್ಯಂತ್ರ ಈಗ ಬಯಲಾಗಿರೋದು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಕೆಪಿಎಸ್ಸಿ ನೇಮಕಾತಿ ಅಕ್ರಮ ಹೇಗೆಲ್ಲ ನಡೆಯಿತು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೊಂದೇ ವಿಚಾರಗಳು ಈಗ ಹೊರಬರ್ತಾ ಇದೆ. ಈ ಅಕ್ರಮ ನಡೆದದ್ದು ಎಲ್ಲಿ ಅಂತ ನೋಡೋದಾದ್ರೆ ಇದು ಕೆಪಿಎಸ್ಸಿ ಕೇಂದ್ರ ಕಚೇರಿಯಲ್ಲಿ ಅನ್ನುವಂಥದ್ದು. ಎಂತಹ ದುರಂತ ಅಲ್ವಾ? ಯಾವ ರೀತಿ ಲೂಟಿ ಮಾಡಬೇಕು ಎಲ್ಲ ಲೂಟಿ ಮಾಡಿ ಅದನ್ನ ಮುಚ್ಚಾಕೋದಿಕ್ಕೆ ಬೇರೆ ಸಿಸಿಟಿವಿ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದು ಮಹಾ ಷಡ್ಯಂತ್ರ. ಹೌದು, ಎಕ್ಸಾಕ್ಟ್ಲಿ ವೀಣಾ. ಯಾಕಂದರೆ ಇಡೀ ಒಂದು ಈ ಪಶುವೈದ್ಯಾಧಿಕಾರಿ ಎಕ್ಸಾಮ್ ನೇಮಕಾತಿಯಲ್ಲಿ ಏನು ಅಕ್ರಮ ನಡೆದಿರುತ್ತೆ, ಈ ಎಲ್ಲ ಅಕ್ರಮ ನಡೆದಿರೋದೇ KPSCಯ ಒಂದು ಹೆಡ್ ಆಫೀಸಲ್ಲಿ ಅಂತಲೇ ಹೇಳ್ಬೋದು. ಯಾಕಂದರೆ ನಿನ್ನೆ ಒಂದು CID ಅಧಿಕಾರಿಗಳು ಒಂದು ರೇಡನ್ನು ಮಾಡ್ತಾರೆ. ಈ ವೇಳೆ ಗೊತ್ತಾಗಿರುವಂತಹ ಅಂಶ ಏನಂತಂದರೆ KPSC ಹೆಡ್ ಆಫೀಸಲ್ಲಿ ಒಂದು CCTVಗಳನ್ನು ಒಂದು ಡಿಲೀಟ್ ಮಾಡಲಾಗಿದೆ. CCTVಯನ್ನು ಸಂಗ್ರಹ ಮಾಡುವಂತಹ ಹಾರ್ಡ್ ಡಿಸ್ಕ್ ಕೂಡ ನಾಪತ್ತೆಯಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಯಾವುದೇ ಎಕ್ಸಾಮ್ ನಡೆದರೂ ಕೂಡ KPSC ನಿಯಮದ ಅನ್ವಯ ಇಡೀ ರಾಜ್ಯಕ್ಕೆ ಯಾವುದೇ ಒಂದು ಸರ್ಕಾರಿ ಇಲಾಖೆಗೆ ಒಂದು ಎಕ್ಸಾಮ್ ನಡೆದರೂ ಕೂಡ ಎಕ್ಸಾಮ್ ನಡೆದಿರೋದು ಮತ್ತು OMR ಶೀಟ್ ಇಟ್ಟಿರುವಂತಹ ರೂಮು ಹೀಗೆ ಎಲ್ಲ ಸೇರಿದಂತೆ ಎಲ್ಲ CCTVಗಳನ್ನು ಕನಿಷ್ಠ 1 ವರ್ಷ ತನಕವೂ ಕೂಡ ಅದನ್ನು ಇಟ್ಟಿರಬೇಕು. ಆನಂತರ ಅದನ್ನು ಪರ್ಮಿಷನ್ ತೊಗೊಂಡು ಆನಂತರ ಡೆಸ್ಟ್ರಾಯ್ ಮಾಡ್ಬೋದು. ಅಂದರೆ ಎಲ್ಲವೂ ಕೂಡ ಕ್ಲಿಯರ್ ಆಗಿದೆ, ಎಲ್ಲೂ ಕೂಡ ಅಕ್ರಮ ಆಗಿಲ್ಲ ಅನ್ನೋದೇನಾದರೂ ಕಂಡು ಬಂದಾಗ ಮಾತ್ರ ಅದನ್ನು ಡಿಲೀಟ್ ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಇಲ್ಲಿ ಕಳೆದ ಜನವರಿಯಷ್ಟೇ ಒಂದು ಪಶುವೈದ್ಯಾಧಿಕಾರಿ ಎಕ್ಸಾಮ್ ನಡೆಯುತ್ತೆ. ಎಕ್ಸಾಮ್ ನಡೆದ ಕೆಲವೇ ದಿನಗಳಲ್ಲಿ ಈ ಒಂದು CCTV ಮತ್ತು CCTV ಇರುವಂತಹ ಹಾರ್ಡ್ ಡಿಸ್ಕ್ ಎರಡೂ ಕೂಡ ನಾಪತ್ತೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಇದು ಇಡೀ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದವರೇ ಈ ರೀತಿ ಡಿಲೀಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗಿದೆ. ಅಂದರೆ ಯಾವಾಗ ಒಂದು ಪಶುವೈದ್ಯಾಧಿಕಾರಿ ಎಕ್ಸಾಮ್ ನಡೆಯುತ್ತೋ ಅಷ್ಟು ಅಭ್ಯರ್ಥಿಗಳ OMR ಶೀಟ್ಗಳನ್ನು ಇರ್ಬೋದು ಮತ್ತು ಎಲ್ಲವನ್ನು ಕೂಡ ಇಡೋದಕ್ಕೆ ಒಂದು ಸಪ್ರೇಟ್ ಆದಂಥ ರೂಮ್ ಏನೇನು ಮಾಡಲಾಗಿರುತ್ತೆ. ಮತ್ತು KPSCಗೆ ಎಂಟ್ರಿ ಆಗೋದ್ರಿಂದ ಹಿಡಿದು ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಹೋಗ್ತಾರೆ, ಇದೆಲ್ಲವನ್ನೂ ಕೂಡ ನೋಡೋದಕ್ಕೆ ಒಂದಷ್ಟು CCTVಗಳನ್ನು ಅಳವಡಿಸಲಾಗಿರುತ್ತೆ. ಎಲ್ಲವೂ ಕೂಡ ಕಂಪ್ಲೀಟಾಗಿ ಡಿಲೀಟ್ ಆಗಿರುವಂಥದ್ದು ಮತ್ತು ಹಾರ್ಡ್ ಡಿಸ್ಕ್ ಕೂಡ ನಾಪತ್ತೆ ಆಗಿರುವಂಥದ್ದು. ಇದಲ್ದಿರ ಇದ್ರ ಮಧ್ಯೆ ಅಂದರೆ ಉದಾಹರಣೆ ಪಶುವೈದ್ಯಾಧಿಕಾರಿ ಎಕ್ಸಾಮ್ ಏನು ನಡೀತು ಅಷ್ಟು OMR ಶೀಟನ್ನ ಒಂದು ಸ್ಕ್ಯಾನ್ ಮಾಡಿ ಇಡುವಂತಹ ಹಾರ್ಡ್ ಡಿಸ್ಕ್ ಕೂಡ ಇಲ್ಲಿ ನಾಪತ್ತೆ ಆಗಿರುವಂಥದ್ದು. ಅಂದರೆ ಉದಾಹರಣೆಗೆ ನಾವು ಎಕ್ಸಾಮನ್ನು ಬರೆಯೋಕ್ಕೆ ಹೋದಂತಹ ಸಂದರ್ಭದಲ್ಲಿ ಎಕ್ಸಾಮ್ ಬರೆಯೋದಕ್ಕಿಂತ ಮುಂಚೆ OMR ಶೀಟ್ ಅಂದರೆ ಬರೆದಾದ್ಮೇಲೆ ಒಂದು 3 ಗಂಟೆಗಳ ಕಾಲ ಟೈಮ್ ಕೊಡ್ತಾರೆ. ನಂತರ ಎಕ್ಸಾಮ್ ಬರೆದಾದ್ಮೇಲೆ ಇಡೀ OMR ಶೀಟನ್ನು ಸ್ಕ್ಯಾನ್ ಮಾಡ್ತಾರೆ. ಸ್ಕ್ಯಾನ್ ಮಾಡಿ ಏನೆಲ್ಲ ಆನ್ಸರ್ ಮಾಡಿದ್ರು ಅದೆಲ್ಲ ಇದೇ ಪ್ರೊಸೀಜರ್, ಅದನ್ನೆಲ್ಲ ಹಾರ್ಡ್ ಡಿಸ್ಕಲ್ಲಿ ಇಡಬೇಕಾಗುತ್ತೆ. ಆ ನಂತರ ವ್ಯಾಲ್ಯೂಯೇಷನ್ ಏನಿಡುತ್ತೆ, ಫಲಿತಾಂಶ ಏನಾಗುತ್ತೆ, ಆ ವೇಳೆಯೂ ಕೂಡ ಎಷ್ಟು ಮಾರ್ಕ್ಸ್ಗೆ ಎಷ್ಟು ಪ್ರಶ್ನೆಗಳಿಗೆ ಸರಿಯಾದಂತಹ ಉತ್ತರ ಕೊಟ್ಟಿದ್ದಾರೆ, ಇವ್ರಿಗೆ ಎಷ್ಟು ಅಂಕ ಬಂದಿದೆ ಅನ್ನೋದನ್ನು ಕೂಡ ಬರೆದಾಗ ಅಲ್ಲೂ ಕೂಡ ಸ್ಕ್ಯಾನ್ ಮಾಡಬೇಕು. ಇಲ್ಲಿ ಮೊದಲನೇಗೆ ಏನು ಎಕ್ಸಾಮ್ ನಡೆದಂತಹ ದಿನ ಅದಾದಮೇಲೆ ಏನು ಸ್ಕ್ಯಾನ್ ಮಾಡಿರ್ತಾರೆ ಆ ಒಂದು ಹಾರ್ಡ್ ಡಿಸ್ಕ್ ನಾಪತ್ತೆ ಆಗಿದೆ ಅನ್ನೋದು ಕೂಡ ಇದೀಗ ಗೊತ್ತಾಗ್ತಿರುವಂಥದ್ದು. ಅಂದರೆ ವ್ಯಾಲ್ಯೂಯೇಷನ್ ಹಾರ್ಡ್ ಡಿಸ್ಕ್ ಪತ್ತೆ ಆಗುತ್ತೆ. ಎಕ್ಸಾಮ್ ನಡೆದಾಗ ಏನು ಹಾರ್ಡ್ ಡಿಸ್ಕಲ್ಲಿ ಏನು ಸ್ಕ್ಯಾನ್ ಮಾಡಿ OMR ಶೀಟನ್ನು ಇಡಲಾಗಿತ್ತು ಅದು ನಾಪತ್ತೆ ಆಗಿರೋದು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ. ಎಲ್ಲರೂ ಕೂಡ ಭ್ರಷ್ಟಾಚಾರ ಮಾಡೋದಕ್ಕೆ, ಅಕ್ರಮ ಮಾಡೋದಕ್ಕೆ ಈ ರೀತಿಯಾದಂಥ ಒಂದು ಪ್ಲಾನ್ಗಳನ್ನು ಮಾಡ್ಕೊಂಡಿದ್ರು ಅನ್ನೋದು. ಒಟ್ಟಾರೆಯಾಗಿ ಇಡೀ ಈ ಅಕ್ರಮ ಕರ್ಮಕಾಂಡ ಏನಿದೆ KPSCಯ ಹೆಡ್ ಆಫೀಸಲ್ಲೇ ನಡೆದಿರುವಂಥದ್ದು ನಿಜಕ್ಕೂ ಕೂಡ ದುರಂತವಾಗಿರುವಂಥದ್ದು. ವೀಣಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.